ಮಾಡ್ತಾರೆ. ಇವತ್ತು 5 ಗಂಟೆ ಆಗುವಾಗಲೇ ಅವ್ರಿಗೆ ಟೈಮ್ ಆಗಿತ್ತಲ್ಲ. ಮೊನ್ನೆ ಯಾಕೆ 8:30 ಆದರೂ ಅವರಿಗೆ ಟೈಮ್ ಆಗಿರಲಿಲ್ಲ? ನಮ್ದು ಯಾಕೆ ವಿಡಿಯೋ ಮಾಡ್ತೀರಾ, ಎ ಸಿ ಅವರಲ್ಲ ನಾವು ಅಂತ ಹೇಳ್ತಾ ಇದ್ದಾರೆ. ಹಾಗಾದ್ರೆ ನೀವು ಯಾಕೆ ಒಪ್ಪಿಕೊಂಡ್ರಿ ಸ್ವಾಮಿ ಅವತ್ತು? ಮೊನ್ನೆ ಯಾಕೆ ಸ್ಟೇಟ್ಮೆಂಟ್ ಕೊಟ್ರಿ? ಮೊನ್ನೆ ನೀವೇ ಇಂಟಿಮೇಷನ್ ಕೊಟ್ಟಿದ್ದೀರಲ್ಲ. ನಾನು 2 ದಿವಸ ಟೈಮ್ ಕೊಡಿ, 2 ದಿವಸ ಒಳಗೆ ನಾನು ನಿಮಗೆ ಇತ್ಯರ್ಥ ಮಾಡಿಕೊಡ್ತೇನೆ, ನಿಮ್ಮ ಏನು ಉಂಟು ನಿಮ್ಮದೆಲ್ಲ ಇತ್ಯರ್ಥ ಮಾಡಿಕೊಡ್ತೇನೆ, ನನಗೆ 2 ದಿವಸ ಕಾಲಾವಕಾಶ ಬೇಕು, ನಾನು ಹೊಸದಾಗಿ ಬಂದಿರೋದು, ನನಗೆ 2 ದಿವಸ ಸಮಯ ಕೊಡಿ ಅಂತ ಹೇಳಿದರೆ, ಇವತ್ತು ಬೆಳಗ್ಗೆ ಕೇಳ್ತೀರಾ ನನಗೆ ಇನ್ನೂ ಟೈಮ್ ಬೇಕು, ವರ್ಕಿಂಗ್ ಡೇಸು 4 ಡೇಸು 2 ಡೇಸ್ ಆಗಿದೆ, ಇನ್ನು 2 ಡೇಸ್ ಉಂಟು ಅಂತ ಹೇಳಿದರೆ, ಮೊನ್ನೆ 8:30 ತನಕ ಕೂತಿದ್ರೆ ಇವತ್ತು 5 ಗಂಟೆಗೆ ಓಡಿ ಹೋಗ್ತಿದ್ದೀರಿ. ಎ ಸಿ ಅಲ್ಲ ಅಂದರೆ ನೀವು ಮೊನ್ನೆ ನಾನು ಎ ಸಿ ಅಲ್ಲ, ನೀವು ಎ ಸಿ ಹತ್ರ ಡೈರೆಕ್ಟ್ ಹೋಗಿದ್ದು ನೀವು ಮೊನ್ನೆ ಹೇಳ್ಬೇಕಿತ್ತಲ್ಲ. ಅದು ಬಿಟ್ಟು ಇವತ್ತು ನಾನು ಎ ಸಿ ಅಲ್ಲ ಅಂತ ಹೇಳಿದರೆ ಹಾಗಾದರೆ ಇದು ಏನು ಇತ್ಯರ್ಥ ಮಾಡೋ ಅಂದಾಜಲ್ಲಿ ಇಲ್ವಾ? ಅಲ್ಲ, ಇತ್ಯರ್ಥ ಮಾಡ್ತೀವಿ, ನಾವು ಇಲ್ಲಿಂದ ಎದ್ದು ಹೋಗೋದಿಲ್ಲ, ನಾವು ಇಲ್ಲಿ ಕೂತಿರ್ತೇವೆ, ಅದು ಎಷ್ಟು ದಿವಸ ಆದರೂ ಬರುವಲ್ಲ, ನಾವು ಇಲ್ಲೇ ಇರ್ತೇವೆ, ನಮಗೆ ನ್ಯಾಯ ಸಿಗುವವರೆಗೆ ನಾವು ಎದ್ದು ಹೋಗುವ ಪಂಚಾಯತ್ ಇಲ್ಲ. ಮೊನ್ನೆ ಅಂತೂ ಏನೋ ನಿಮ್ಮ ಆಶ್ವಾಸನೆಗೆ ಹೋಗೊಟ್ಟು ಆದರೂ ನಿಮ್ಮ ಒಂದು ಅಧಿಕಾರಕ್ಕೆ ಬೆಲೆ ಕೊಟ್ಟು ಮರ್ಯಾದೆ ಕೊಟ್ಟು ನಿಮಗೊಂದು ಇದು ಕೊಟ್ಟು ನಾವು ಇಲ್ಲಿಂದ ಓದೋದು. ಇಲ್ಲಾಂದ್ರೆ ಮೊನ್ನೆ ಹೋಗೋ ಪಂಚಾಯತಿ ಇರಲಿಲ್ಲ. ಮತ್ತು ಜಯಂತ ಅವರ ಒಪ್ಪಿಗೆ ಮೇರೆಗೆ ಬೇಡ, ಇಲ್ಲಿ ಕೂರುವುದು ಬೇಡ, ಅವರೊಂದು ಆಶ್ವಾಸನೆ ಕೊಟ್ಟಿದ್ದಾರೆ, ಅವರೊಂದು ಒಪ್ಪಿಗೆ ಕೊಟ್ಟಿದ್ದಾರೆ, ಮತ್ತು ಅವರಿಗೊಂದು ಅಧಿಕಾರ ಉಂಟು, ಆ ಅಧಿಕಾರಕ್ಕೆ ಒಂದು ಬೆಲೆ ಕೊಡಬೇಕಂತ ಅವರು ಸಹ ಹೇಳಿದರು. ಮತ್ತು ನಮಗೆ ಸಹ ಗೊತ್ತಿದೆ, ನಾವು ವಿದ್ಯಾವಂತರ ಅಲ್ಲದಿದ್ದರೂ ನಮಗೊಂದು ಏನು ಎಂತ ಅಂತ ಗೊತ್ತು, ಇಷ್ಟ ಸ್ವಲ್ಪ ಅರ್ಥ ಅಂತ ಆಗುವಂಥದ್ದೆಲ್ಲ ನಮಗೆ ಗೊತ್ತಾಗ್ತದೆ. ಅದ್ರ ಮೇರೆಗೆ ಮೊನ್ನೆ ನಾವು ಎದ್ದೋದದು. ಇಲ್ಲಿಂದ ಎದ್ದು ಹೋಗೋ ಪಂಚಾಯತ್ ಇಲ್ಲ, ನಮಗೆ ನ್ಯಾಯ ಸಿಗಲೇಬೇಕು. ಮನೆ ಕಟ್ಟಿ ಕೊಡುವವರೆಗೂ ಇಲ್ಲಿಂದ ಎದ್ದು ಹೋಗೋ ಪಂಚಾಯತಿಯೇ ಇಲ್ಲ. ಅದೇನಾದರೂ ಸರಿ, ಎಂತ ಆದರೂ ಸರಿ. ಮತ್ತು ಬೇರೆ ಏನಾದ್ರು ಮಾಡಲಿಕ್ಕಿದ್ರೆ ನೋಡಿ, ಗಿಮಟ ಕೇಸು ಅದು ಇದಂತ ಏನೇನೋ ಯಾರಾಗ ಹೇಳ್ತಾ ಇದ್ದಾರೆ, ಅದು ಏನಾದ್ರು ಮಾಡಲಿಕ್ಕೆ ಅದು ಮಾಡಿ ನೋಡುವ, ಮುಗಿಸಿ ಬಿಡುವ. ಇಲ್ಲಿ ತನಕ ಅದು ಆಗಲಿಲ್ಲ, ಇನ್ನು ಅದು ಮಾಡೋದ್ರೆ ಅದು ಮಾಡಿ, ಅದು ಏನು ಮಾಡಲಿಕ್ಕೆ ಆಗ್ತದೆ, ಏನೇನು ಮಾಡಲಿಕ್ಕೆ ಉಂಟು. ನೀವು ಮೊನ್ನೆ ಹೇಳಬೇಕಿತ್ತು, ನಾನು ಎ ಸಿ ಅಲ್ಲ, ನನಗೆ ಇದಕ್ಕೆ ಸಂಬಂಧ ಇಲ್ಲ. ನೀವು ಎ ಸಿ ಅವ್ರ ಹತ್ರ ಹೋಗಿ ನೀವೇ ಹೇಳ್ಬೋದಿತ್ತು. ಮತ್ತು ಇವತ್ತು ನಾನು ಎ ಸಿ ಅಲ್ಲ, ನಾನು ಎ ಸಿ ಹತ್ರ ಹೋಗಿ ಅಂತ ಹೀಗೆ ಕೇಳ್ತಿದ್ವಿ. ಬೆಳಗ್ಗೆ ಹೇಳ್ಬೋದಿತ್ತಲ್ಲ, ನೀವು ಬೆಳಗ್ಗೆ ಹೇಳಿದರೆ ಎ ಸಿ ಅವರಿಗೆ ನಾವು ನೋಡುವ, ನಾವು ಕಾಂಟ್ಯಾಕ್ಟ್ ಮಾಡ್ತಿದ್ದು. ನಾವು ಅವರು ಇಲ್ಲದಿಕ್ಕಲ್ಲ, ನೀವು ಇದ್ದೀರಾ ಅಂತ ಹೇಳಿದಕ್ಕಲ್ಲ ನಾವು ಇದು ಮಾಡಿದ್ದು. ನಾನು ಎ ಸಿ ಅಲ್ಲ ಅಂತ ಹೇಳಿದರೆ ಈಗ ಹೇಳೋದು ಉತ್ತರ ನಮಗೆ ಸರಿ ಅಂತ ಕಾಣೋದಿಲ್ಲ. ನಮಗೆ ನ್ಯಾಯ ಸಿಗಬೇಕು. ನ್ಯಾಯ ಸಿಗುವವರೆಗೆ ಇಲ್ಲಿಂದ ಎದ್ದು ಹೋಗೋ ಪಂಚಾಯತ್ ಇಲ್ಲ. ಮನೆ ಕಟ್ಟಿ ಕೊಡಬೇಕು. ಅನ್ಯಾಯವಾಗಿ ಮನೆ ಹೊಡೆದಾಕಿದ್ದೀರಾ ನೀವು. ರೇಣುಕನ ಮನೆ 1-10 ಮನೆ ಇದ್ದರೆ ಹೊಡೆದಾಕಿ, ಕೋರ್ಟ್ ಆದೇಶ ಏನು ಉಂಟು ಅದು ಮಾಡಿ. ಕೋರ್ಟಿನ ಆದೇಶಕ್ಕೆ ನಾವು ವಿರುದ್ಧ ಇಲ್ಲ. ಕೋರ್ಟಿಗೂ ನಮಗೂ ರಾಧಮ್ಮ ಮುತ್ತುಸ್ವಾಮಿಗೂ ಸಂಬಂಧ ಇಲ್ಲ. ಕೋರ್ಟಿಗೂ ವಿಶ್ವನಾಥ ರೇಣುಕಾಗೆ ಸಂಬಂಧ ಇರೋದು. ಅವರು ಏನು ಬೇಕಾದ್ರೆ ಮಾಡಲಿ, ಕೋರ್ಟಿಗೆ ಹೋಗಲಿ, ರಾಯರು ಇಡಲಿ, ಮತ್ತೊಂದು ಮಾಡಲಿ, ಏನು ಬೇಕಾದ್ರೆ ಮಾಡಲಿ. ಇದು ನಮಗೆ ನ್ಯಾಯ ಸಿಗಬೇಕು. ನ್ಯಾಯ ಸಿಗುವವರೆಗೆ ನಾವು ಬಿಡಲಿಕ್ಕೆ ರೆಡಿ ಇಲ್ಲ.